ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಜಿಲ್ಲಾಧ್ಯಕ್ಷರು ಇರಿ ಸರ್ ನೋಡಿ ಸರ್, ನಾವು ಆ ಹೋರಾಟದಲ್ಲಿ ಭಾಗವಹಿಸಿದ್ದೇವೆ. ಅದರ ಮುಂಚೂಣಿಯಲ್ಲಿ ನಾವೇ ಇರೋದು. 450 ದಿನ, 450 ಆಗೈತೆ. ಅದರ ಪ್ರಮುಖ ಪಾತ್ರಧಾರ ನಾವೇ ಅಲ್ಲೇ ಇರಿ ಸರ್. ನೋಡಿ ಸರ್, ಪ್ರಮುಖ ಪಾತ್ರಧಾರರು ನಾವೇ ಅಲ್ಲಿ ತಾವು ತಮ್ಮ ಸ್ನೇಹಿತರು ಯಾರಾದ್ರು ಸಂಬಂಧಪಟ್ಟವ್ರು ಇದ್ರೆ ಕೇಳಿ. ನೋಡಿ ಸರ್, ನಾನು ಒಬ್ಬ ಜವಾಬ್ದಾರಿತವಾದಂತ ಕಾರ್ಯಾಧ್ಯಕ್ಷ. ನಾನು ಹೋದ್ಮೇಲೆ ಈ ತಂಡ ಹೋದಂಗೆ ಅಲ್ವೇ, ಅಲ್ಲಿ ಜಿಲ್ಲಾಧ್ಯಕ್ಷನೇ ಅಲ್ಲಿ ಮುನ್ನಡೆಸ್ತಾವ್ರಲ್ಲ ಸರ್. ಈಗ ರಾಜ್ಯ ಕಾರ್ಯದರ್ಶಿಗಳು ಎಲ್ಲಿ ಪಾಲ್ಗೊಂಡಿಲ್ಲ ಅಂತ ಹೋಗಿದ್ವಲ್ಲ ಸರ್. ಏನ್ ಹೇಳ್ತಾ ಇದ್ರಿ ನೀವು ಸರ್? ಈಗ ತಾವೇನ್ ಹೇಳ್ತಾ ಇದ್ರಿ? ಈಗ ಚನ್ನರಾಯಪಟ್ಟಣ ಇರ್ಬೋದು, ಚನ್ನರಾಯಪಟ್ಟಣ ಮೊದಲಿಗೆ ಟ್ರ್ಯಾಕ್ಟರ್ ತಗೊಂಡು ಹೋದವ್ರು ನಾವೇ. ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು, ಇಡೀ ರಾಜ್ಯದ ರಾಮನಗರಕ್ಕೆ ಹೋಗಿದ್ವಿ. ರಾಮನಗರಕ್ಕೆ ಹೋಗಿದ್ವಿ ಸರ್. ಎಲ್ಲಾ ಕಡೆನೂ ಆನೇಕಲ್ ಇರ್ಬೋದು, ಬೆಂಗಳೂರು ಏನು ಸುತ್ತಮುತ್ತ ಎಲ್ಲಿದ್ದಾವ ನಾವೆಲ್ಲ ಕೂಡ ಭಾಗವಹಿಸ್ತಾ ಇದ್ದೇವೆ. ತಾವೆಲ್ಲ ಒಂದ್ ಮಾತು ಕೇಳ್ತೀವಿ. ನಮ್ ಸತೀಶ್ ಅಣ್ಣ ಎಲ್ಲ ಹೇಳ್ತಾನೆ, ಸತೀಶ್ ಅಣ್ಣ ಮನೆಗ್ ಕರೆದ್ರೆಲ್ಲ ನಾವು ಹೋಗ್ಬೇಕಾಗಿರೋದು. ಇದು ತಾವು ಅರ್ಥ ಮಾಡ್ಕೊಳ್ಬೇಕು, ಪತ್ರಕರ್ತರು, ದೃಶ್ಯ ಮಾಧ್ಯಮದವರು. ಯಾಕಂದ್ರೆ ಸತೀಶ್ ಅಣ್ಣ ಮನೆಗ್ ಕರೆದ್ರೆ ನಾವು ಹೋಗಿ ಊಟ ಮಾಡ್ಬೋದು. ಸತೀಶ್ ಅಣ್ಣ ಕರೀದಿದ್ರೆ ಹೆಂಗ್ ಊಟ ಮಾಡ್ತೀರಿ? ದಯಮಾಡಿ ಕೇಳಿ ಸರ್, ದಯಮಾಡಿ ಕೇಳಿ. ವಿಚಾರವಾಗಿ ಚರ್ಚೆ ಆಯ್ತು. ಈಗ 50-50 ಇಡೀ ಭೂಮಿ ಭೌಗೋಳಿಕವಾದಂತ ಭೂಮಿಯ ನಾವು ವಿಚಾರ ಮಾಡಿದ್ರೆ ಎಲ್ಲವೂ ಕೂಡ ಸರ್ಕಾರದ ಅಡಿಯಲ್ಲಿ ಬಂದಂತದ ಭೂಮಿ. ಯಾರೋ ನಮ್ಮ ತಾತ ಮುತ್ತಾತ ಭೂಮಿ ಹುಟ್ಸೋದಲ್ಲ, ಸರ್ಕಾರದಿಂದ ಬಂದಂಥದ್ದು. ಹಿಂದೆ ರಾಜರು ಕೊಟ್ಟಂಥದ್ದು ಅಥವಾ ಮಹಾರಾಜರು ಕೊಟ್ಟಂಥದ್ದು ಅಥವಾ ಸರ್ಕಾರ ಬಂದ ಮೇಲೆ ಸರ್ಕಾರ ಕೊಟ್ಟಂಥದ್ದು, ಅದು ಸರ್ಕಾರದಿಂದ ಬಂದಂಥದ್ದು. ಇವತ್ತು ನಾವು ಉಳೋನಿಗೆ ಭೂಮಿ ಅಂತೇಳಿ ಏನು ಅನ್ನದ ಸಂದರ್ಭ, ಇಡೀ ದೇಶ ಅನ್ನಕ್ಕೆ ಸಮಸ್ಯೆ ಆದಾಗ ಇಡೀ ರಾಜ್ಯ ಇರ್ಬೋದು, ಕೇಂದ್ರದ ಏನು ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂತ ಏನು ನೆಹರು ಅವರು ಮತ್ತು ಆಗಿನ ಸಂದರ್ಭದಲ್ಲಿ ಇಲ್ಲಿ ಇದ್ದಂತ ಏನು ಮುಖ್ಯಮಂತ್ರಿಗಳಿರ್ಬೋದು, ಎಲ್ಲವೂ ಕೂಡ ನೀವು ಎಲ್ಲಿ ಜಾಗ ಇದೆ ಉಳ್ರಿ ಅಂತ ಹೇಳಿದ್ರು. ಅಂದ್ರೆ ಯಾವ ಭೂಮಿನ? ಅದು ನಮ್ಮ ಅಪ್ಪನ ಭೂಮಿ ಅಲ್ಲ ಅಥವಾ ನಮ್ಮ ತಾತನ ಭೂಮಿ ಅಲ್ಲ, ಸರ್ಕಾರದ ಭೂಮಿ. ಆ ಸರ್ಕಾರ ಭೂಮಿನ ಉತ್ಬಿಟ್ಟು ಯಾರು ಕೊಟ್ರಿ ಅನ್ನ? ಸಮಾಜಕ್ಕೆ ಕೊಟ್ಟಿವಿ, ನಾಗರಿಕರಿಗೆ. ಅದೇ ರೀತಿ ಈಗೂ ಕೂಡ ಇದು 24 ವರ್ಷದ ಹಿಂದೆ 50-50 ಕ್ಲಿಯರ್ ಆಗಿದ್ದಿದ್ರೆ ಇವತ್ತು ಸರ್ಕಾರ ಭೂಮಿಯಲ್ಲಿ ಆಗೋದು ರೈತನ ಭೂಮಿ ಆಗ್ತಾ ಇತ್ತು. ಅದಕ್ಕೆ ಈಗ ಕೂಲಂಕುಷವಾಗಿ ಚರ್ಚೆ ಮಾಡಿದ್ವಿ. ಯಾಕಂದ್ರೆ ಈ ಸಾಧಕ ಬಾಧಕ, ಈಗ ನಾವ್ ಎಷ್ಟೇ ಹೋರಾಟ ಮಾಡಿದ್ರು, ಎಷ್ಟೇ ಒಂದು ದೊಡ್ಡ ಮಟ್ಟದ ಚಳುವಳಿ ಮಾಡಿದ್ರು ಕೂಡ ಒಂದು ಕೂತು ಬಗೆಹರಿಸುವಂತ ರೀತಿಯಲ್ಲಿ ಆಗ್ಬೇಕಲ್ಲ, ಆ ರೀತಿ ಆಗೈತೆ. ಇವತ್ತು ಶಾಸಕರಿಗೆ ನಾವು ಬಹಳ ಗೌರವವನ್ನು ಕೊಡ್ತೇವೆ. ನಾವು ಕೃಷಿ ಭೂಮಿಯಲ್ಲಿ ಕೈಗಾರಿಕೆ ಮಾಡಬಾರ್ದು ಅಂತೇಳಿ ಅವ್ರು ಹೇಳಿರೋದ್ರಿಂದ ನಮಗೆ ಬಹಳ ಖುಷಿ ಆಗ್ತದೆ. ಅವರು ಕೂಡ ನಮ್ಮ ಜೊತೆಯಲ್ಲಿ ಮೂಲತವಾಗಿ ರೈತನಾಗಿರೋದ್ರಿಂದ, ರೈತನ ಮಗನಾಗಿರೋದ್ರಿಂದ ನಮ್ಗೆ ಬಹಳ ಖುಷಿ ಆಗ್ತದೆ. ಅದು ಅಭಿನಂದನೆ ಕೂಡ ಹೇಳ್ತೇವೆ ಸರ್. ಇಡೀ ಇತಿಹಾಸದಲ್ಲಿ 70 ವರ್ಷಗಳ ನೀರಾವರಿ ವಿಚಾರದಲ್ಲಿ ಒಂದು ಹನಿನೂ ಕೂಡ ಇಡೀ ರಾಜ್ಯದಿಂದ ಜಿಲ್ಲೆಗೆ ಬಂದಿಲ್ಲ. ಇವತ್ತು ಯಾವ್ದಾದ್ರು ತಂದಿದೀವಿ ಅಂತ ಹೆಮ್ಮೆ ಯಾರನ್ನ ಕರ್ಕೊಂಬನ್ನಿ. ಎಷ್ಟ್ ನೀರೋ ಮಸ್ಟ್ ನೀರೋ ತಂದಿರೋದು ನಾವು. ಯಾರನ್ನ ಕರ್ಕೊಂಬನ್ನಿ ನೋಡುವ. ಇಡೀ ಹೋರಾಟಗಾರ ಇರ್ಬೋದು ಅಥವಾ ಯಾರಾದ್ರೂ ತಂದಿದ್ದೀವಿ ಅಂತ ಹೇಳಿದ್ರೆ ಬನ್ನಿ, ನಾನು ಕಾಲ್ ದುಡ್ತೀನಿ, ತಂದವ್ರು ನಾವೇ ಅಂತೇಳಿ. ರಾಜ್ಯ ಕಾರ್ಯದರ್ಶಿ ಅಲ್ಲ, ಈಗ ನೀವ್ ಹೇಳಿದ್ರಲ್ಲ, ಯಾವುದೇ ಹೋರಾಟವನ್ನು ಕೂಡ ನಾವು ಕೈ ಬಿಟ್ಟಿಲ್ಲ. ಇವತ್ತು ರಾಜ್ಯಕ್ಕೆ ಅರಣ್ಯ ಇಲಾಖೆ ತಕೊಂಡೋಗಿದ್ದು ನಾವೇ. ಇವತ್ತು ವಿದ್ಯುತ್ ಇಲಾಖೆ ನಿಮ್ಗೆಲ್ಲ ಥ್ಯಾಂಕ್ಸ್ ಹೇಳಿದ್ವಿ. ಇವತ್ತು ವಿದ್ಯುತ್ ಇಲಾಖೆ ಇವತ್ತು ಮಂತ್ರಿಗಳು ಶಬಾಷ್ಗಿರಿ ಹೇಳಿದ್ರು, ನಿಮ್ಮಕ್ಕೂ ಸೇರೈತದ. ಇದೇ ಏನು ನಮ್ಮ ಹನಿ ನೀರಾವರಿ ಇಡೀ ರಾಜ್ಯದಲ್ಲಿ ತಂದಿದ್ದು ನಾವೇ. ಏನೋ 50%, 40% ಅಥವಾ 75% ಇದ್ದಂಥದ್ದು ಇಡೀ ರಾಜ್ಯದ ರೈತರಿಗೆ 90% ತಂದಿದ್ದು ಇದೇ ಹೋರಾಟದ ಮೇಲೆ. ಮಧ್ಯ ನಿಲ್ಸಿರಂತ ಯಾವುದೇ ಹೋರಾಟ ಇಲ್ಲ. ನಮ್ಮ ರೈತರಿಗೆ ಮಂಡ್ಯದ ರೈತರು, ಮೈಸೂರಿನ ರೈತರು ಏಟದಿಂದ ಹಾಸ್ಪಿಟ್ಲ್ಗೆ ಹೋದ್ರು ಸರ್. ಅಲ್ಲಿ ಅದೇ ಜಾಗದಲ್ಲಿ ಯಾರು ಒಂದು ಕಡೆ ಬೇಕು ಅಂತ ಧರಣಿ ಮಾಡಿದ್ರೆ ಬೇಡ ಅಂತ ಪುಣ್ಯಾತ್ಮರು ಹೊಡೆದ್ಬಿಟ್ರಂದ್ರೆ ನಿಮ್ ಮಾಧ್ಯಮದವರು ಕೂಡ ಪಾಪ ತೊಂದರೆ ಆಯ್ತು ಬೆಳ್ಳಗೊಬ್ಬರ್ಗ. ಅಂದ್ರೆ ಸಂದರ್ಭ ಅಂತ ಅರ್ಥ ಮಾಡ್ಕೊಳ್ಬೇಕು ಸರ್. ಒಟ್ಟಾರೆ ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರಕ್ಕೆ ಯಾವಾಗ ಬರ್ತಾರೆ ಸರ್? ಸರ್, ಒಂದು 15 ದಿವಸ ಅಂತ ಹೇಳಿದರೆ ನಾವು ಪ್ರಯತ್ನ ಮಾಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು. ಈ ಪತ್ರಿಕಾಗೋಷ್ಠಿ ಉದ್ದೇಶ ಶಿಡ್ಲಘಟ್ಟ ತಾಲೂಕು ಜಮಕೋಟೆ ಹೋಬಳಿಯ 13 ಹಳ್ಳಿಗಳ ಫಲವತ್ತಾದ ಭೂಮಿಯನ್ನ ರೈತರಿಗೆ ಉಳಿಸ್ಕೊಡ್ಬೇಕಂತೇಳಿ
ಸುಮಾರು 115 ದಿನಗಳಿಂದ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೇವೆ. ಆ ಧರಣಿ ಮುಂದುವರಿತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ರೈತರ ಪರವಾಗಿ ಬಿಡದಿ ಆ ಹೋರಾಟದ ಬಗ್ಗೆ ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆಗಳು, ಆ ಕುಮಾರಸ್ವಾಮಿಯವರು ರೈತರ ಫಲವತ್ತಾದ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿದ್ಮೇಲೆ ನಾವು ಕೂಡ ಆ ಒಂದು JDS ಪಕ್ಷದ ನಿಲುವು ಆ ರೀತಿ ಆಗಿದ್ದಾಗ ನಮ್ಮ ಕ್ಷೇತ್ರದ JDS ಶಾಸಕರು ಕೂಡ ಆ ನಿಲುವಿಗೆ ಪಕ್ಷದ ನಿಲುವಿಗೆ ಬದ್ಧರಾಗಿರಬೇಕು. ಅದು ಬಿಟ್ಟು ನಮ್ಮ ವಿರೋಧವಾಗಿ ನಮ್ಮ ಹೋರಾಟ ಸಮಿತಿ ವಿರುದ್ಧವಾಗಿದ್ರು ಅದನ್ನ ನಮ್ಮೆಲ್ಲ ಹೋರಾಟ ಸಮಿತಿಯ ಸದಸ್ಯರು, ಹೋರಾಟಗಾರರು, ರೈತ ಮುಖಂಡರು ಕುಮಾರಣ್ಣ ಗಮನಕ್ಕೆ ತಂದಾಗ ಆ ಕುಮಾರಣ್ಣವರು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಎಲ್ಲ ವಿಚಾರಗಳನ್ನು ಮಾಹಿತಿಯನ್ನು ತಿಳಿದುಕೊಂಡು ಮತ್ತೆ ಅವರು ಇನ್ನೊಂದು ಸಭೆಯನ್ನು ಕರೆದು ಆ ಸಭೆಗೆ ಗೌರವಾನ್ವಿತ ಶಾಸಕರನ್ನು ಕರೆದು ನಮ್ಮ ಚಿಂತಾಮಣಿಯ JK ಕೃಷ್ಣಾರೆಡ್ಡಿ ಅವರು ರಾಜ್ಯ JDS ಕೋರ್ ಅಧ್ಯಕ್ಷರು ಕರೆದು ಎಲ್ಲ ಚರ್ಚೆ ಮಾಡಿ ನಮ್ಮ ಇದು ನಮ್ಮ ಈ ಹೋರಾಟಕ್ಕೆ ಜಾತ್ಯತೀತ ಜನತಾದಳ ಪಕ್ಷವೂ ಕೂಡ ಕೈ ಜೋಡಿಸ್ತೀವಿ. ನಾವು ರೈತರ ಹಿತವನ್ನು ಕಾಪಾಡೋದೇ ನಮ್ಮ ಪಕ್ಷದ ಮೂಲ ಉದ್ದೇಶ ಅಂತೇಳಿ ನಮ್ಮ ಬೆಂಬಲ ಘೋಷಿಸಿದ್ದಾರೆ. ಆ ಬೆಂಬಲಕ್ಕೆ ಅವ್ರಿಗೆ ಕೃತಜ್ಞತೆ ಹೇಳಬೇಕಂತೇಳಿ ನಮ್ಮ ರೈತ ಸಂಘದ ಮುಖಂಡರು, ನಮ್ಮ ಹೋರಾಟಗಾರರು, ರೈತರು ನಾವೆಲ್ಲ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೀವಿ. ಇದು ಜವಾಬ್ದಾರಿ ಅಧ್ಯಕ್ಷರಿಗೆ ಮತ್ತು ಆಡಳಿತ ಮಂಡಳಿ ಮನವಿ, ಯಾಕಂದ್ರೆ ನಾವು ರೈತ ಜಾಸ್ತಿ ಇರ್ತೀವಿ, ಒಂಚೂರು ಜಾಸ್ತಿ ಹಾಕಿ ಸೀಟ್ಗಳು ಅಂತ ಅದಕ್ಕೆ ಕಿವಿಯಾಗಿ ಹೇಳಿ ಆ ಕಡೆ ಈ ಕಡೆ ತಿರುಗಿ ಹಾಕ್ತೀವಿ. ಎಲ್ಲರೂ ಬರ್ತೀರಾ ಅದಕ್ಕೆ ಅಷ್ಟೇ ಒಳಗಡೆ ಎಲ್ಲ ನಮ್ಮ ಫ್ರೆಂಡ್ಗಳೆಲ್ಲ ಪಾಪ ಸ್ನೇಹಿತರು ಚೆನ್ನಾಗಿ ಬರ್ತದೆ ಪತ್ರಿಕೆಗೆ ಅಂತ ಒಳಗಡೆ